ಇನ್ನು ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ತಾಂತ್ರಿಕ ಸಮಿತಿಯ ಜೊತೆಗೆ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ದಾರೆ. ಹೃದಯಾಘಾತ ಹೆಚ್ಚಳ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ಸಚಿವರು. 15 ವರ್ಷದೊಳಗಿನ ಮಕ್ಕಳಿಗೆ ಹೃದಯ ತಪಾಸಣೆ ಆಗಬೇಕು. ಮಕ್ಕಳಿಗೆ ವರ್ಷಕ್ಕೊಮ್ಮೆ ಹೃದಯ ತಪಾಸಣೆ ಮಾಡ್ತೀವಿ. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಮರಣೋತ್ತರ ಪರೀಕ್ಷೆ ಕಡ್ಡಾಯಗೊಳಿಸುವ ಬಗ್ಗೆನೂ ಕೂಡ ಚಿಂತನೆ ನಡೆಸಲಾಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಅವರ ರೆಕಮೆಂಡೇಶನ್ ಇದೆ, ಅದರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಯಾಕೆ ತೀರೋದು ಗೊತ್ತಾಗಬೇಕು. ಸೊ ಆಸ್ಪತ್ರೆ ಹೊರಗಡೆ ಹಠಾತ್ ಆಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂಥವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು. ಇದು ಒಂದು ನಿರ್ಧಾರವನ್ನು ನಾವು ತಗೊಳ್ತಾ ಇದ್ದೀವಿ. ಮತ್ತು ಇದೆಲ್ಲ ಅಧಿಸೂಚಿತಬಹುದಾದ ಕಾಯಿಲೆ ಅಲ್ವಾ, ನೋಟಿಫೈಯಬಲ್ ಡಿಸೀಸ್ ಅಂತ ನಾವು ಹೇಳಬಹುದು. 15 ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ವರ್ಷಕ್ಕೊಮ್ಮೆ ಆದರೂ 15ನೇ ವರ್ಷ ಇರುವಂಥ ಮಕ್ಕಳಿಗೆ, ಯಾಕಂದರೆ ಕೆಲವರಿಗೆಲ್ಲ ಈ ಕಾನ್ಜೆನಿಟಲ್ ಡಿಸೀಸಸ್ ಇರ್ತದೆ, ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ ಹುಟ್ಟದಾಗೆ ಬಂದಿರತಕ್ಕಂಥ ಒಂದು ಕಾಯಿಲೆಗಳು, ಅದು ಗೊತ್ತಾಗೋದಿಲ್ಲ. ಅದನ್ನು ನಾವು ನೋಡೋದಕ್ಕೆ ಶಾಲೆಗಳಲ್ಲಿ 15ನೇ ವರ್ಷದ ಒಂದು ಮಕ್ಕಳಿಗೆ 15 ವರ್ಷದಲ್ಲಿದ್ದಾಗ ಅವರನ್ನು ಒಂದು ಹೃದಯ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯನ್ನು ಮಾಡುವಂಥದ್ದು ಮಾಡ್ತೀವಿ. ಕಾರ್ಡಿಯಾಕ್